ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಯಾವ ರೀತಿ ಹೊರೆ ಬಿದ್ದಿದೆ, ಹೊಡ್ತಾ ಬೀಳ್ತಾ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಗ್ಯಾರಂಟಿಗಳ ವಿಚಾರದಲ್ಲಿ ಪರಿಷ್ಕರಣೆ ಮಾಡಲಾಗ್ತದೆ. ಎಲ್ಲವನ್ನೂ ನೋಡ್ತಾ ಇದ್ವಿ. ಒಂದೊಂದೇ ರಾಜ್ಯದಲ್ಲಿ ಈಗ ಆರಂಭವಾಗಿದೆ ಹೊಡ್ತಾ. ಸರ್ಕಾರಕ್ಕೆ ಬಿಳಿ ಆನೆ ಆಗ್ತಾ ಇದೆಯಾ ಗ್ಯಾರಂಟಿಗಳು? ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆಯಾ? ಪರಿಷ್ಕರಣೆಗೆ ಸಚಿವರು ಶಾಸಕರಿಂದ ಸಲಹೆಯನ್ನ ಕೊಡಲಾಗಿದೆ. ಪರಿಷ್ಕರಣೆ ಮಾಡಿ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಒಂದು ಕ್ಷೇತ್ರಗಳಲ್ಲಿ ಜನ ಬೈತಾ ಇದ್ದಾರೆ, ಅಭಿವೃದ್ಧಿನೇ ಇಲ್ಲ, ರಸ್ತೆ ಸರಿ ಇಲ್ಲ, ಗುಂಡಿ ರೋಡು, ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಅಂತ ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೀವಿ ಅಂತ ಕಾಂಗ್ರೆಸ್ನ ಶಾಸಕರೇ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ರು. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡುತ್ತಾ ಸರ್ಕಾರ? ಹಾಗಾದ್ರೆ ಅದು ಯಾವಾಗ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಳಿಕ ಕತ್ರಿ ಬೀಳುವಂತ ಸಾಧ್ಯತೆ ಇದೆ. ಕತ್ರಿ ಅಂದ್ರೆ ಪರಿಷ್ಕರಣೆ ಮಾಡುವಂತ ಸಾಧ್ಯತೆ ಅಂತ, ಹೊಸ ಮಾರ್ಗಸೂಚಿಯನ್ನ ಹೊರಡಿಸುವಂತ ಸಾಧ್ಯತೆ ಇದೆ. ಗ್ಯಾರಂಟಿಗಳಿಗೆ ಕೊಕ್ಕೆ ಬೀಳುತ್ತಾ ಕಾದು ನೋಡಬೇಕು. ಯಾಕೆಂದ್ರೆ ಇಲ್ಲಿ ಸರಿಯಾದಂತ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಭಿವೃದ್ಧಿಯ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ಕೂಡ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಶಾಸಕರ ಅಸಮಾಧಾನ ಆಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಕಾಂಗ್ರೆಸ್ನ ಶಾಸಕರು ಈಗ ಆಲ್ರೆಡಿ ಸಾಕಷ್ಟು ಜನ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ. ಆ ಕೂಗು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಅಭಿವೃದ್ಧಿಯ ವಿಚಾರದಲ್ಲಿ ಯಾವ ರೀತಿಯಾದಂತ ಒತ್ತಡ ಬೀಳ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಅಂತ ಸಚಿವರು ಮತ್ತೆ ಶಾಸಕರಿಂದ? ಪೃಥ್ವಿರಾಜ್ ಹಾರ್ನಳ್ಳಿ, ಗ್ಯಾರಂಟಿ ಯೋಜನೆ ಸರ್ಕಾರಕ್ಕೆ ಅದು ಜನಪ್ರಿಯ ಯೋಜನೆ ಆಗಿದ್ರು ಕೂಡ ಒಂದು ಕಡೆ ನುಂಗಲಾರದ ಬಿಸಿ ತುಪ್ಪವಾಗಿ ಕೂಡ ಪರಿಣಮಿಸಿರ್ತಕ್ಕಂಥದ್ದು. ವರ್ಷಕ್ಕೆ ಸರಾಸರಿ ಸುಮಾರು 55,000ರಿಂದ 60,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಹಣವನ್ನು ವಿನಿಯೋಗಿಸಬೇಕಾಗಿರ್ತಕ್ಕಂಥದ್ದು. ಅತ್ಯಧಿಕವಾಗಿ ಸುಮಾರು ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು 25,000 ಕೋಟಿಯಷ್ಟು ಹೊರೆ ಕೂಡ ಸರ್ಕಾರಕ್ಕೆ ಆಗಿರ್ತಕ್ಕಂಥದ್ದು. ಇನ್ನು ಇಂಧನ ಇಲಾಖೆಗೆ ಸಂಬಂಧಪಟ್ಟಾಗೆ ಒಟ್ಟು 13,000 ಕೋಟಿಗೂ ಕೂಡ ಹೆಚ್ಚಿನ ಹೊರೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ 55,000 ಕೋಟಿ ಹೊರೆಯನ್ನು ಭರಿಸುವುದು ಕೂಡ ಸರ್ಕಾರಕ್ಕೆ ಕೂಡ ಕಷ್ಟಕರ ಆಗಿರ್ತಕ್ಕಂಥದ್ದು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತೇಳಿ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನವನ್ನು ಹೊರಹಾಕ್ತಿರ್ತಕ್ಕಂಥದ್ದು ಮತ್ತು ಸಚಿವರುಗಳು ಕೂಡ ಹೊರಹಾಕ್ತಿರ್ತಕ್ಕಂಥದ್ದು. ಈ ನಡುವೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಪರಿಷ್ಕರಣೆ ಕೂಡ ಮಾಡದೆ ಮುಂದಾಗ್ತಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಬಸ್ ದರ ಏರಿಕೆ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸುಮಾರು 9,600 ಕೋಟಿ ರೂಪಾಯಿಯನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಂದರ್ಭದಲ್ಲಿ ಬಾಕಿಯನ್ನು ಉಳಿಸ್ಕೊಂಡು ಹೋಗಿದ್ರು. ಇದನ್ನ ಬಾಕಿಯನ್ನು ಸರಿದೂಗಿಸಲಿಕ್ಕೆ ಹೋಗಿ 10 ವರ್ಷಗಳ ಬಳಿಕ ನಾವು 15% ಬಸ್ ದರವನ್ನು ಏರಿಕೆ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಬಸ್ ದರ ಏರಿಕೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಅನೇಕ ಶಾಸಕರುಗಳು ಎಲ್ಲ ಒಂದು ಕಡೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕಾರಣಕ್ಕಾಗಿ ನೀವು ಗ್ಯಾರಂಟಿಯನ್ನ ಇನ್ನಷ್ಟು ಪರಿಷ್ಕರಣೆ ಮಾಡಿ, ಯಾಕಂತ ಹೇಳಿದ್ರೆ ಉಳ್ಳವರು ಕೂಡ ಗ್ಯಾರಂಟಿಯನ್ನ ಬಳಸ್ಕೊಳ್ತಿದ್ದಾರೆ, ಅನೇಕ ಜನರು ಗ್ಯಾರಂಟಿಯನ್ನ ಮಿಸ್ಯೂಸ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಸರಿಯಾಗಿ ಪರಿಷ್ಕರಣೆ ಮಾಡಿದ್ರೆ ಸುಮಾರು 15ರಿಂದ 20,000 ಕೋಟಿ ರೂಪಾಯಿಯಷ್ಟು ಉಳಿಸಬಹುದು ಎಂಬುದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಒತ್ತಡ ಕೂಡ ಬಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮತ್ತು ಗ್ಯಾರಂಟಿ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕಾಗಿ ಕೈ ಹಿಡಿಯಬಹುದು ಎಂಬ ಲೆಕ್ಕಾಚಾರ ಇರತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲೊಂದ್ ಕಡೆ ಹಿಮಾಚಲ ಪ್ರದೇಶ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿರುವ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಅಲ್ಲಿ ಸರ್ಕಾರಿ ನೌಕರರು ಸೇರಿದಂತೆ ಅನೇಕರಿಗೆ ಸರ್ಕಾರ ಸಂಬಳವನ್ನು ಕೊಡದಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಬಹಳಷ್ಟು ಹೊಡೆತ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಅಲ್ಲಿ ಇಂಧನ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ನಾವು ತ್ಯಾಗ ಮಾಡ್ತೀವಿ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಒಂದು ಗ್ಯಾರಂಟಿಯನ್ನು ಹಿಂಪಡೆದಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕರು ಎಲ್ಲ ಒಂದ್ ಕಡೆ ಈಗಾಗಲೇ ಗೃಹ ಜ್ಯೋತಿಯನ್ನು ಹಿಂಪಡಿಬೇಕೆಂಬ ಚರ್ಚೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗೃಹ ಜ್ಯೋತಿ ಬಹಳಷ್ಟು ಮಿಸ್ಯೂಸ್ ಆಗ್ತಿರ್ತಕ್ಕಂಥದ್ದು. ಬಹಳಷ್ಟು ಶ್ರೀಮಂತ ವರ್ಗದವರು ಕೂಡ ಇದನ್ನು ಬಳಸ್ಕೊಳ್ತಿದ್ದಾರೆ ಅಂತೇಳಿ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಒಟ್ಟಾರೆ ಗ್ಯಾರಂಟಿ 55ರಿಂದ 60,000 ಕೋಟಿ ರೂಪಾಯಿ ವರ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈ ಒಂದು 60,000 ಕೋಟಿ ರೂಪಾಯಿ ಏನಾದರೂ ಹಣ ಇದ್ರೆ ಪ್ರತಿಯೊಂದು ಶಾಸಕರುಗಳು ಕೂಡ ಕನಿಷ್ಠ 100ರಿಂದ 200 ಕೋಟಿ ಕೊಡಬಹುದಾಗ ಅಭಿವೃದ್ಧಿ ಆಗುತ್ತೆ, ರಸ್ತೆ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಶಾಸಕರ ಲೆಕ್ಕಾಚಾರ. ಆದ್ರೆ ಕೆಲವೊಂದು ಶಾಸಕರುಗಳಿಗೆ ಇತ್ತ ಅಕ್ಕಿಯ ಮೇಲೂ ಪ್ರೀತಿ ಮತ್ತು ನೆಂಟರ ಮೇಲೂ ಅಕ್ಕಿಯ ಮೇಲೆ ಕೂಡ ಆಸೆ ಮತ್ತು ನೆಂಟರ ಮೇಲೆ ಕೂಡ ಪ್ರೀತಿ ಅನ್ನುವಂಥದ್ದು. ಈಗ ಬಹುತೇಕ ಶಾಸಕರುಗಳಿಗೆ ಗ್ಯಾರಂಟಿಯೂ ಬೇಕು, ಹಾಗಂತ ಅನುದಾನವೂ ಬೇಕು ಅಂತೇಳಿ ಕೆಲವು ಶಾಸಕರ ಬೇಡಿಕೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಗ್ಯಾರಂಟಿ ಪರಿಷ್ಕರಣೆಗೆ ಬಹುತೇಕ ಒಕ್ಕೂರಿನ ಮನವಿ ಮತ್ತು ಒತ್ತಡ ಕೂಡ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯ ಚುನಾವಣೆ ಕಾರಣಕ್ಕಾಗಿ ಗ್ಯಾರಂಟಿಯನ್ನ ಸದ್ಯಕ್ಕೆ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಪೃಥ್ವಿ.